ಮುಂದಿನ 15 ದಿನದ ಒಳಗಾಗಿ ಬೀಡಿ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದ ವೇತನ, ಬೋನಸ್, ರಜೆ ಸಂಬಳ ನೀಡುವಂತೆ ಬೀಡಿ ಉದ್ದಿಮೆದಾರರಿಗೆ ಸೂಚನೆಯನ್ನ ನೀಡಲಾಗಿದ್ದು, ತಪ್ಪಿದಲ್ಲಿ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನ ನೀಡಲಾಗಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದರು. ಅವರು ತಮ್ಮ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬೀಡಿ ಉದ್ದಿಮೆದಾರರ ಸಭೆಯನ್ನ ನಡೆಸಿ ಮಾತನಾಡಿದರು. ತಾನು ಕೊಲ್ತಿಗೆಯ ಭಾಗಕ್ಕೆ ತೆರಳಿದಾಗ ಬೀಡಿ ಕಾರ್ಮಿಕ ಮಹಿಳೆಯೊಬ್ಬರು ತಮಗೆ ಬೀಡಿ ವೇತನ, ಬೋನಸ್, ರಜೆ, ಸಂಬಳ ಸರಿಯಾಗಿ ಸಿಗುತ್ತಿಲ್ಲ ಎಂಬ ನೋವನ್ನ ಹೇಳಿಕೊಂಡಿದ್ದು, ಹೀಗಾಗಿ ಬೀಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವುದು ನನ್ನ ಕರ್ತವ್ಯ ಎಂದು ಭಾವಿಸಿಕೊಂಡು ಪ್ರಥಮ ಹಂತದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಸರ್ಕಾರ ನಿಗದಿ ಮಾಡಿದ ವೇತನ ವಿವರಗಳನ್ನು ಪಡೆದುಕೊಂಡು ಮುಂದೆ ಬೀಡಿ ಕಾರ್ಮಿಕರ ಪರ ಹೋರಾಟಗಾರರಿಂದಲೂ ಮಾಹಿತಿ ಸಂಗ್ರಹಿಸಿ ಬೀಡಿ ಉದ್ದಿಮೆದಾರರ ಜೊತೆ ಸಭೆ ನಡೆಸಿದ್ದೇವೆ. ಬೀಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವ ಈ ಪ್ರಯತ್ನ ಸಂಚಲನ ಸೃಷ್ಟಿಯಾಗಿದ್ದು, ಜೊತೆಗೆ ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಬೀಡಿ ಕಾರ್ಮಿಕರ ನ್ಯಾಯ ಕೊಡಿಸುವ ಪ್ರಯತ್ನದ ಹಿಂದೆ ಯಾವುದೇ ಹಿಡನ್ ಅಜೆಂಡಾ ಇಲ್ಲ ಎಂಬುದನ್ನು ಸಭೆಗೆ ಆಗಮಿಸಿದ ಉದ್ದಿಮೆದಾರರಿಗೆ ಪ್ರಾರಂಭದಲ್ಲಿಯೇ ಸ್ಪಷ್ಟಪಡಿಸಲಾಗಿದ್ದು, ಗದರಿಸಿ ಹಣ ವಸೂಲಿ ಮಾಡುವ ಇರಾದೆಯೂ ಇಲ್ಲ ಎಂದು ಹೇಳಿದ್ದೇನೆ ಎಂದರು. ಬೀಡಿ ಬಗ್ಗೆ, ವೇತನದ ಬಗ್ಗೆ ಯಾವುದೇ ವಿಚಾರವನ್ನು ನನಗೆ ತಿಳಿಸಿರಲಿಲ್ಲ. ನಾನು ಆ ದಿವಸ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಬೀಡಿ ಕಾರ್ಮಿಕರಂತ ಹೇಳಿದರೆ ಬಡವರಿದ್ದಾರೆ. ರಾತ್ರಿ 1 ಗಂಟೆಯವರೆಗೆ ಕೂತು ನಿದ್ರೆ ಇಲ್ಲದೆ ಬೀಡಿ ರೋಲಿಂಗ್ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಅವರಿಗೆ ಏನು ಸರ್ಕಾರದಿಂದ ಸಿಗಬೇಕಾ, ಆ ಸಿಗುವಂಥ ಕೆಲಸಕ್ಕೆ ನಾವು ಪ್ರಯತ್ನ ಮಾಡೋದು ನಮ್ಮ ಧರ್ಮ. ಅದಕ್ಕಾಗಿ ಅವರು ನಮ್ಮನ್ನು ಇಲ್ಲಿ ಶಾಸಕನಾಗಿ ಮಾಡಿದ್ದಾರೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಆ ದೃಷ್ಟಿಕೋನ ಇಟ್ಕೊಂಡು ಕೂಡಲೇ 4 ದಿವಸದಲ್ಲಿ ಎಲ್ಲ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಆ ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಅವರಿಗೆ ವೇತನವನ್ನು ಫಿಕ್ಸ್ ಮಾಡಿದ್ದಾರೆ, ಬೋನಸನ್ನು ಫಿಕ್ಸ್ ಮಾಡಿದ್ದಾರೆ, ತುಟ್ಟಿ ಭತ್ಯೆಯನ್ನು ಫಿಕ್ಸ್ ಮಾಡಿದ್ದಾರೆ, ಇದರ ಎಲ್ಲ ಮಾಹಿತಿಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಆನಂತರ ಏನು ಇವತ್ತು ಬೀಡಿ ಕಾಂಟ್ರಾಕ್ಟರ್ಗಳಿದ್ದಾರೆ, ಅವರನ್ನು ಕೂಡ ಕರೆದು ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ವಿಚಾರವನ್ನು ಮಾಡಿದ್ದೆ. ಜೊತೆಗೆ ಇವರ ಬೀಡಿ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡುವಂಥ ಯೂನಿಯನ್ಗಳಿದ್ದಾರೆ, ಆ ಯೂನಿಯನ್ಗಳನ್ನು ಕೂಡ ಕರೆದು ಅವರ ಪ್ರಮುಖರನ್ನು ಕರೆದು ಚರ್ಚೆ ಮಾಡಿ ಎಲ್ಲ ಮಾಹಿತಿಯನ್ನು ಕಳೆ ಹಾಕಿ ಇವತ್ತು ಈ ಭಾಗದಲ್ಲಿ ಏನು 10-12 ಜನ ಬೀಡಿ ರೋಲರ್ಸ್ ಅಂದರೆ ಬೀಡಿ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಅವರನ್ನು ಮತ್ತು ಕಾರ್ಮಿಕ ಇಲಾಖೆಯವರನ್ನು ಇವತ್ತು ಕರೆದು ಸಭೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಸಭೆಯಲ್ಲಿ ಬೀಡಿ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ ಅವರಿಗೆ ಇವಾಗ ಬೀಡಿ ಕಾರ್ಮಿಕರಲ್ಲಿ ಒಂದು ಸಂಚಲನ ಮೂಡಿದೆ. ಯಾವತ್ತು ನಾನು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದೆ ಆವತ್ತಿನಿಂದ ಬೀಡಿ ಕಾರ್ಮಿಕರಲ್ಲಿ ಒಂದು ಸಂಚಲನ ಮೂಡಿ ಬೀಡಿ ಮ್ಯಾನುಫ್ಯಾಕ್ಚರರು ಮತ್ತು ಕಾಂಟ್ರಾಕ್ಟರ್ಸು ಕೂಡ ಸ್ವಲ್ಪ ಅಲರ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪ್ರಕಾರ ಇವತ್ತು 10-12 ಮ್ಯಾನುಫ್ಯಾಕ್ಚರರ್ಸ್ ಉತ್ಪಾದಕರಿದ್ದಾರೆ, ಅವರನ್ನು ಕರೆದು ಅವರಿಗೆ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಅವರಿಗೆ ಮೊದಲಿಗೆ ಹೇಳಿದ್ದೀನಿ, ನಾವು ನಿಮ್ಮನ್ನು ಕರೆದಿರುವುದ ಹಿಂದೆ ಯಾವುದೇ ಹಿಡನ್ ಎಜೆಂಡಾ ಇಲ್ಲ. ಬೀಡಿ ಲಾಬಿ ಅಂತ ಕರೆದ ಕೂಡಲೇ ಏನು ಅಶೋಕ್ ರೈ ಅವರು ಬೀಡಿ ಮ್ಯಾನುಫ್ಯಾಕ್ಚರನ್ನು ಗದರಿಸಿ ಏನಾದರೂ ದುಡ್ಡು ಮಾಡಲಿಕ್ಕೆ ಹೊರಟಿದ್ದಾರಾ, ಅಲ್ಲ ದುಡ್ಡು ಮಾಡುವ ಇರಾದೆ ಇದೆಯಾ ಅನ್ನುವುದನ್ನು ಮರೆತು ಬಿಡಬೇಕು. ನಾವು ಇವತ್ತಿನ ಚುನಾವಣಾ ಸಮಯದಲ್ಲಿ ಕೂಡ ಈ ಬೀಡಿ ಮ್ಯಾನುಫ್ಯಾಕ್ಚರರ್ ಹತ್ರ 1 ರೂಪಾಯಿ ಕೇಳಿಲ್ಲ. ಆವತ್ತಿಂದ ಇವತ್ತಿಗೆ ಕೂಡ 1 ರೂಪಾಯಿಯ ಬೇಡಿಕೆ ನಾವು ಅವ್ರ ಹತ್ರ ಇಡಲಿಲ್ಲ. ಇವತ್ತು ಅವರಿಗೆ ಮೊದಲಿಗೆ ನನ್ನ ಸಭೆಯಲ್ಲಿ ತಿಳಿಸಿದ್ದೀನಿ, ವಿ ಡೋಂಟ್ ಹ್ಯಾವ್ ಎನಿ ಹಿಡನ್ ಎಜೆಂಡಾ ಆನ್ ಕಮರ್ಷಿಯಲ್. ಈಗ ಅಧಿಕಾರಿಗಳು ಮತ್ತು ಅವರ ಹತ್ರ ಚರ್ಚೆ ಮಾಡುವಾಗ ಸರ್ಕಾರದಿಂದ ಸುಮಾರು 319 ರೂಪಾಯಿಗಳ ವೇತನವನ್ನು 1,000 ಬೀಡಿಗೆ 319 ರೂಪಾಯಿಗಳನ್ನು ಕೊಡಬೇಕು. ಆದರೆ ಈಗ ಪ್ರಸ್ತುತ ಅವರು 295.77 ಪೈಸೆಗಳನ್ನು ಕೊಡ್ತಾರೆ. ಅಂದರೆ 260 ಅದರಲ್ಲಿ PF ಲೆಸ್ ಮಾಡಿ 265.77 ಪೈಸೆಯನ್ನು ಕೊಡ್ತಾರೆ. ಬೀಡಿ ಕಂಪನಿಗಳ ಪ್ರತಿನಿಧಿಗಳಾದ ಕೇಶವ್ ಭಟ್, ಎಂ ಶ್ಯಾಮ್ ಭಟ್, ಸೌಮ್ಯರಾಜ್ ಭಟ್, ನರೇಂದ್ರ ಕುಮಾರ್ ಪಟೇಲ್, ರಾಸಿಕ್ ಬಾಯ್ ಪಟೇಲ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.